ನಮಸ್ಕಾರ. ನಾನು ನಿಮ್ಮ ರವಿಜಯಣ್ಣ. ನೀವು ನೋಡ್ತಾ ಇದ್ದೀರಾ ಶಿಖರ್ ಬೆಂಗಳೂರು. ಇವತ್ತಿನ ಟಾಪಿಕ್ ಏನು ತೊಗೊಂಡಿದ್ದೀವಿ ಅಂತ ಹೇಳೋದಕ್ಕಿಂತ ಮುಂಚೆ ನೀವು ನಮಗೆ ಕೊಡ್ತಾ ಇರೋ ರೆಸ್ಪಾನ್ಸಿಂದ ನಮಗೆ ಬಹಳ ಖುಷಿಯಾಗಿದೆ. ಇನ್ನೂ ಜಾಸ್ತಿ ಎಫರ್ಟ್ ಹಾಕಿ ನಾವು ವೀಡಿಯೋ ಮಾಡೋದಕ್ಕೆ ಇನ್ನೂ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಇದೇ ಪ್ರೋತ್ಸಾಹನ ನೀವು ಕಂಟಿನ್ಯೂ ಮಾಡ್ತಾಯಿರಿ. ಸೊ ನಿಮಗೆ ಧನ್ಯವಾದ ಹೇಳ್ತಾ ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದೇನೆಂದರೆ ನಿಮ್ಗೆ ಆದಷ್ಟು ನಿಮಗೆ ಏನಾರು ವಿಚಾರಗಳಿತ್ತು, ಇಲ್ಲ ಮುಂದೆ ನಿಮ್ಗೆ ಯಾವ ಥರ ಟಾಪಿಕ್ಗಳು ಬೇಕು, ನಿಮ್ಗೆ ಯಾವ ಥರ ವಿಚಾರಗಳನ್ನ ತಿಳ್ಕೋಬೇಕು ಅಂತ ಏನಾರು ಇತ್ತು ಅಂದರೆ ನೀವು ಆದಷ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ, ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಟಾಪಿಕ್ ಯಾವ ಥರ ಬೇಕು, ಏನು ವಿಷಯ ಬೇಕು ತಿಳ್ಕೊಳ್ಳೋದಕ್ಕೆ ಅನ್ನೋದನ್ನು ನೀವು ನಮಗೆ ಆದಷ್ಟು ಕಮೆಂಟ್ ಮಾಡಿದಷ್ಟು ಭಾಳ ಒಳ್ಳೆಯದಾಗುತ್ತೆ. ಮತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಅಥವಾ ಏನಾದರೂ ಇಂಪ್ರೂವ್ಮೆಂಟ್ಸ್ ಇತ್ತು ಅಂದರೆ ನಾವು ಮಾಡ್ಕೊಳ್ಳಿಕ್ಕೆ ನೀವು ನಮಗೆ ಅಲ್ಲಿ ಕಮೆಂಟ್ ಮಾಡ್ಬೋದು. ಆದಷ್ಟು ನಮಗೆ ಕಮೆಂಟ್ ಮಾಡಿ ಮತ್ತು ಇದೇ ಥರ ಪ್ರೋತ್ಸಾಹ ಮಾಡ್ತಾಯಿರಿ. ಇದನ್ನು ಹೇಳ್ತಾ ನಾನು ನಿಮಗೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನೀವು ಇಲ್ಲಿವರೆಗೂ ಕಳೆದ ವಿಡಿಯೋಗಳಲ್ಲೆಲ್ಲ ನೋಡಿದ್ದೀರಾ, ನಾವು ನಿಮಗೆ ಎಲ್ಲ ಮೆಟೀರಿಯಲ್ಸ್ ಬಗ್ಗೆ ಹೇಳ್ತಾ ಬಂದಿದ್ವಿ. ಏನೇನು ಪದಾರ್ಥಗಳನ್ನ ಉಪಯೋಗಿಸ್ತಾ ಹೋಗ್ತೀವಿ ನಾವು ಕಾಂಕ್ರೀಟ್ ಮಾಡಲಿಕ್ಕೆ ಅಥವಾ ಏನಾದ್ರು ಕಟ್ಟಡ ಕಟ್ಟಲಿಕ್ಕೆ ಅಂತ. ಸೊ ಅದರಲ್ಲಿ ಏನಂದರೆ ಫಸ್ಟ್ ಬರೋದು ನಿಮಗೆ ಸಿಮೆಂಟ್ ಬಂದಿತ್ತು, ಸಿಮೆಂಟ್ ಬಗ್ಗೆ ಹೇಳಿದ್ವಿ. ನೆಕ್ಸ್ಟು ನಿಮಗೆ ಸ್ಯಾಂಡ್ ಬಂದಿತ್ತು, ಅಂದರೆ ಮರಳು ಬಗ್ಗೆ ಹೇಳಿದ್ವಿ. ಆಮೇಲೆ ನಿಮಗೆ ಜಲ್ಲಿ ಬಗ್ಗೆ ತಿಳಿಸಿದ್ವಿ, ಮತ್ತು ನೀರಿನ ಬಗ್ಗೆ ಕೂಡ ಹೇಳಿದ್ವಿ. ಸೊ ಇದಿಷ್ಟು ಹೇಳಿದ್ಮೇಲೆ ನೆಕ್ಸ್ಟು ಇದಿಷ್ಟನ್ನು ಉಪಯೋಗಿಸಿ ಮಾಡೋವಂಥ ಒಂದು ಪದಾರ್ಥ ಅಥವಾ ಒಂದು ಮೆಟೀರಿಯಲ್ ಏನಂದರೆ, ಅಥವಾ ಪ್ರಾಡಕ್ಟ್ ಅಂತ ಹೇಳ್ತೀವಿ ನಾವು, ಅದು ಏನಪ್ಪ ಅಂದರೆ ಕಾಂಕ್ರೀಟು. ಈ ಕಾಂಕ್ರೀಟ್ ಅಂದರೆ ಏನಕ್ಕೆ ಬಂತು, ಯಾತಕ್ಕೋಸ್ಕರ ಬೇಕು, ಈ ಕಾಂಕ್ರೀಟ್ನ ಬೇರೆ ಥರ ಏನಾದರೂ ಉಪಯೋಗಿಸ್ಬೋದಾ ಅಥವಾ ಇದೇ ಥರ ಯಾಕೆ ಉಪಯೋಗಿಸ್ಬೇಕು, ಮತ್ತು ನಮಗೆ ಇದರಿಂದ ಉಪಯೋಗಗಳೇನು, ಸೊ ಇದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸೊ ಈಗ ಮೊದಲು ಈ ಕಾಂಕ್ರೀಟ್ ಅಂದರೆ ಏನಪ್ಪ ಅಂದರೆ, ನಾವು ಈ ಸಿಮೆಂಟು, ಜಲ್ಲಿ, ಮರಳು, ನೀರು ಇದಿಷ್ಟನ್ನು ಒಂದು ಬೇಕಾದಷ್ಟು ಸಮ ಪ್ರಮಾಣದಲ್ಲಿ ಅಥವಾ ಒಂದು ಪ್ರಮಾಣದಲ್ಲಿ, ಸಮ ಇಲ್ಲದೇ ಇದ್ರೂ ಒಂದು ಪ್ರಮಾಣದಲ್ಲಿ ನಾವು ಅದನ್ನ ಮಿಕ್ಸ್ ಮಾಡಿ ಅದನ್ನು ಒಂದು ಯಾವ ಜಾಗ ಅಥವಾ ಯಾವ ಶೇಪು ಅಥವಾ ಯಾವ ನಮಗೆ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ನಾವು ಸೆಂಟ್ರಿಂಗ್ ಅಥವಾ ಶೆಟ್ರಿಂಗ್ ಅಂತ ಏನು ಹೇಳ್ತೀವಿ ಅದನ್ನ ಹಾಕ್ಬಿಟ್ಟು, ಆಮೇಲೆ ಅದಕ್ಕೆ ನಾವು ಅದನ್ನ ಪೋರ್ ಮಾಡಿದಾಗ ಅಥವಾ ಅದಕ್ಕೆ ನಾವು ಅಲ್ಲಿ ಸೇರಿಸಿದಾಗ ಏನಾಗುತ್ತೆ, ಕಾಂಕ್ರೀಟು ಅದೇ ಅದರದ್ದು ನಾವು ಶೆಟ್ರಿಂಗ್ ಯಾವ ರೂಪ ಮಾಡಿರ್ತೀವೋ ಅದೇ ರೂಪದ ಆಕಾರ ತೊಗೊಂಡದು ಗಟ್ಟಿಯಾಗುತ್ತೆ. ಸೊ ಈ ಥರ ಕೆಲಸ ಮಾಡಲಿಕ್ಕೆ ನಮಗೆ ಕಾಂಕ್ರೀಟ್ ಬೇಕಾಗುತ್ತೆ. ಕಾಂಕ್ರೀಟು ಆದಷ್ಟು ನಿಮಗೆ ಶಕ್ತಿ ತುಂಬ ಗಟ್ಟಿ ಇರೋದ್ರಿಂದ ಆದಷ್ಟು ನಿಮಗೆ ತೂಕ ತಡ್ಕೊಳ್ಳೋ ಶಕ್ತಿ ಅದು ಯಾವುದೇ ಕಟ್ಟಡಕ್ಕಾದರೂ ಕೊಡುತ್ತೆ. ಈಗ ನಮಗೆ ಕಾಂಕ್ರೀಟ್ ಅಂತ ಬಂದಾಗ ಫಸ್ಟು ನಾವು ಹೇಳೋದು ಜಲ್ಲಿ, ಮರಳು, ಸಿಮೆಂಟು, ಈ ಮೂರನ್ನ ಮಾತ್ರ ನಾವು ಆದಷ್ಟು ಯಥೇಚ್ಛವಾಗಿ ಬಳಸ್ತಾ ಇರ್ತೀವಿ. ಜೊತೆಲಿ ನೀರು ಇಲ್ಲದಲೇ ನಿಮಗೆ ಕಾಂಕ್ರೀಟ್ ಆಗೋದಿಲ್ಲ. ಸೊ ಈಗ ನಿಮಗೆ ನಾನು ಕೇಳೋ ಪ್ರಶ್ನೆ ಏನಂದರೆ, ಈ ಜಲ್ಲಿ ಮರಳನ್ನೇ ಯಾಕೆ ಉಪಯೋಗಿಸ್ತಾರೆ? ಬೇರೆ ಪದಾರ್ಥಗಳು ಎಷ್ಟೊಂದಿದೆ ಜಗತ್ತಿನಲ್ಲಿ, ಅದನ್ನೆಲ್ಲ ಉಪಯೋಗಿಸ್ದಲೇ ಈ ಜಲ್ಲಿ ಮರಳನ್ನೇ ಯಾತಕ್ಕೆ ತೊಗೊತಾರೆ? ಈ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿರುತ್ತೆ. ಸೊ ಇದಕ್ಕೆ ಒಂದು ಈಸಿಯಾಗಿ ಹೇಳೋವಂಥ ಉತ್ತರ ಅಂದರೆ, ಜಲ್ಲಿ ಮತ್ತು ಮರಳು ನಿಮಗೆ ಯಾವುದು ಬೇರೆ ಅಲ್ಲ. ಜಲ್ಲಿ ಮರಳು ಎರಡೂ ಬರೋದು ನಿಮಗೆ ಕಲ್ಲು ಬಂಡೆಯಿಂದನೇ. ಅದೇ ನಾನು ನಿಮಗೆ ಏನು ಮರಳು ಅಂದರೆ ಹೇಗೆ ಬರುತ್ತೆ, ಸ್ಯಾಂಡ್ ಅಂದರೆ ಏನು ಅಂತ ನಾನು ನಿಮ್ಗೆ ಆಲ್ರೆಡಿ ಹಳೆ ವಿಡಿಯೋಲಿ ತಿಳಿಸಿದ್ವಿ. ಅದೇ ರೀತಿ ನಿಮಗೆ ಜಲ್ಲಿ ಅಂದರೆ ಏನು ಅಂತಲೂ ಕೂಡ ತಿಳಿಸಿದ್ದೆ. ಈ ಎರಡೂ ನಮಗೆ ಬರೋದು ಒರಿಜಿನ್ ಅಂತ ಏನು ಹೇಳ್ತೀವಿ ಅಥವಾ ನಮಗೆ ಮೂಲ ಎಲ್ಲಿ ಅಂತ ಹೋದಾಗ ಬಂಡೆಯಿಂದನೇ ನಮಗೆ ಜಲ್ಲಿ ಅಥವಾ ಮರಳು ಅನ್ನೋದು ಬರೋದು. ಸೊ ಈಗ ನಮಗೆ ಜಲ್ಲಿ ಮರಳು ಬಂಡೆಯಿಂದನೇ ಬರೋದ್ರಿಂದ ಅದರದ್ದು ಆಕಾರ ಮಾತ್ರ ಬೇರೆ ಇರುತ್ತೆ. ಜಲ್ಲಿ ಬಂದು ಸ್ವಲ್ಪ ದಪ್ಪ ಇರುತ್ತೆ, ಮರಳು ಬಂದು ಒಂದು ಸ್ವಲ್ಪ ಪೌಡ್ರ್ ಥರ ಇರುತ್ತೆ, ಇಲ್ಲ ನಮಗೆ ಉದುರಾಗಿ ಸಿಕ್ಕುತ್ತೆ. ಇನ್ನು ಸಿಮೆಂಟ್ ಬಿಡಿ, ಅದು ನಿಮಗೆ ಒಂಥರ ಗಮ್ ಥರ ಕೆಲಸ ಮಾಡೋ ಪದಾರ್ಥ. ಅದು ನೀರು ಜೊತೆ ಮಿಕ್ಸ್ ಮಾಡ್ತಾ ಇದ್ದಂಗೆ ಅದು ಎಲ್ಲ ನಮ್ಗೆ ಏನು ಪದಾರ್ಥ ಅದರೊಳಗೆ ನೀವು ಹಾಕಿರ್ತೀರೋ, ಅದು ಜಲ್ಲಿ ಮರಳೆ ಇರ್ಬೋದು, ವುಡ್ ಇರ್ಬೋದು, ಏನೇ ಇರ್ಬೋದು, ಅದು ನಿಮಗೆ ಅದು ಒಂದಕ್ಕೊಂದು ಜೋಡಣೆ ಮಾಡೋ ಕೆಲಸ ಅಷ್ಟೇ ಮಾಡೋದು. ಅದು ಕೆಲಸ ಜೋಡಣೆ ಮಾಡೋದ್ರ ಜೊತೆಗೆ ಅದು ಶಕ್ತಿನೂ ಕೊಡುತ್ತೆ, ಇನ್ನೂ ಗಟ್ಟಿನೂ ಮಾಡುತ್ತೆ. ಸೊ ಅದು ಕಾಂಕ್ರೀಟ್, ಇದು ಸಿಮೆಂಟ್ ಕೆಲಸ ಅದು. ಸೊ ಇವಾಗ ನಾವು ಹೇಳೋದು ಅಂದರೆ, ಈ ಜಲ್ಲಿ ಮರಳನ್ನ ಮಿಕ್ಸ್ ಮಾಡಿಬಿಟ್ಟು ನಾವು ಕಾಂಕ್ರೀಟ್ ಮಾಡಿದಾಗ ನಮಗೆ ಏನು ಅದರಲ್ಲಿ ಉಪಯೋಗ ಜಾಸ್ತಿ ಅಂದರೆ, ನಮಗೆ ಬೇಕಾದ ಆಕಾರಕ್ಕೆ ಬೇಕಾದ ಥಿಕ್ನೆಸ್ ಅಥವಾ ಏನು ದಪ್ಪ ಅಂತ ಹೇಳ್ತೀವಿ ಅದಕ್ಕೆ, ಮತ್ತು ಯಾವ ಹೈಟಿಗೆ ಬೇಕಾದರೂ ಅಥವಾ ಯಾವ ಎತ್ತರಕ್ಕೆ ಬೇಕಾದರೂ ನಾವು ಅದನ್ನು ಈಸಿಯಾಗಿ ಬಲು ಸುಲಭವಾಗಿ ನಾವು ಅದನ್ನ ಕಳಿಸ್ಬಿಡ್ಬೋದು. ಮತ್ತು ಎಷ್ಟು ಪ್ರಮಾಣ ಆದರೂ ಬೇಕಾದರೂ ನಾವು ಕಡಿಮೆ ಸಮಯದಲ್ಲಿ ಅದನ್ನು ಕ್ಲೀನಾಗಿ ಮುಗಿಸ್ಕೋಬೋದು. ಅದೇ ಈ ಕಲ್ಲಿನ ರೂಪದಲ್ಲಿ ನೀವು ತೊಗೊಂಡೋಗಿ ನಾವು ಅದನ್ನ ಇಟ್ಬಿಟ್ಟು ನಾವು ಅದೇ ಥರ ಸ್ಟ್ರೆಂತ್ ಕೊಡ್ತೀವಿ ಅಂದಾಗ ಬಹಳಷ್ಟು ನಿಮಗೆ ಕೆಲಸಗಾರರೇ ಇರ್ಬೋದು ಅಥವಾ ನಿಮಗೆ ಮಷಿನರೀಸ್ ಇರ್ಬೋದು, ಎಲ್ಲ ಜಾಸ್ತಿ ಬೇಕಾಗುತ್ತೆ. ಬಟ್ ಕಾಂಕ್ರೀಟ್ಗೆ ಅಂತ ಹೋದಾಗ ನಮಗೆ ಜಲ್ಲಿ, ಮರಳು, ಸಿಮೆಂಟು ಇದೊಂದು ಅಡ್ವಾಂಟೇಜಸ್ ಆಗಿ ಸಿಗುತ್ತೆ. ಅಂದರೆ ಬಹಳ ಉಪಯೋಗಕಾರಿ ಆಗುತ್ತೆ ನಮ್ಗೆ ಅದರಲ್ಲಿ. ಸೊ ಇಲ್ಲಿವರೆಗೂ ನಾನು ನಿಮಗೆ ಕಾಂಕ್ರೀಟ್ ಬಗ್ಗೆನೇ ತಿಳಿಸ್ತಾ ಬಂದಿದ್ದೆ. ಈಗ ಅದರಲ್ಲಿ ನಾನು ನಿಮ್ಗೆ ಹೇಳೋದೇನೆಂದರೆ, ಈಗ ಪ್ರತಿಯೊಂದು ಪದಾರ್ಥಗಳದ್ದು ಅದೇ ಆಕಾರ ಇದೆ, ಇಲ್ಲ ಅದರದ್ದೇ ಆದ ಒಂದು ಶೇಪ್ ಇರ್ಬೋದು, ಸೈಜ್ ಇರ್ಬೋದು, ಅದೆಲ್ಲ ಇದೆ. ಸೊ ಅದು ನಮಗೇನಾದರೂ ವ್ಯತ್ಯಾಸ ಮಾಡುತ್ತಾ ಕಾಂಕ್ರೀಟ್ ಕ್ವಾಲಿಟೀಲಿ ಅನ್ನೋದ್ರೆ ಅಂತ ವಿಚಾರಕ್ಕೆ ಬಂದಾಗ
ಕೆಲವೊಂದು ವಿಚಾರ ತೊಂದರೆ ಕೊಡುತ್ತೆ. ಅದನ್ನೇನು ಅಂತ ತಿಳಿಸ್ತೀನಿ. ಈಗ ನೀವು ನೋಡಿರ್ಬೋದು, ಈಗ ನನ್ನ ಕೈಯಲ್ಲಿ ಇರೋದು ಈ ಜಲ್ಲಿ ಅಂತ ನಾವು ಹೇಳ್ತೀವಿ. ಇದನ್ನು 20 mm ಅಂತೀವಿ, 20 mm ಅಥವಾ ಬಿಲೋ ಸೈಜ್ ಅಂತ ಹೇಳ್ತೀವಿ. ಸೊ ಈ ಥರ ತೊಗೊಂಡಾಗ ಏನಾಗುತ್ತೆ, ನಮ್ಗೆ ಯಾವುದೇ ಒಂದು ಬರೀ ಜಲ್ಲಿನ ನಾವು ಒಂದು ಜಾಗದಲ್ಲಿ ತುಂಬ್ತೀವಿ ಅಂತ ಹೇಳಿದಾಗ, ನಾವು ಎರಡು ಜಲ್ಲಿನ ತೊಗೊಂಡ್ರೆ ಕೈಯಲ್ಲಿ ನೀವು ನೋಡ್ಬೋದು, 2 ಜಲ್ಲಿನ ಜೊತೆಗೆ ಸೇರ್ಸೋಕೆ ಹೋದ್ರೂ ನಮ್ಗೆ ಅದು ಜಲ್ಲಿ ಪೂರ್ತಿಯಾಗಿ ಕೂರ್ತಾ ಇಲ್ಲ. ಅದ್ರ ಮಧ್ಯೆ ನಮಗೆ ಒಂದು ಗ್ಯಾಪ್ ಅನ್ನೋದು ಫಾರ್ಮ್ ಆಗುತ್ತೆ. ಅಂದರೆ ಒಂದು ಜಾಗ ಸಿಗುತ್ತೆ ಅದ್ರ ಮಧ್ಯೆ, ಪೂರ್ತಿಯಾಗಿ ಗಟ್ಟಿಯಾಗಿ ಕೂತ್ಕೊಳ್ಳಲ್ಲ ಅದು. ಅದ್ರ ಮಧ್ಯೆ ನಿಮಗೆ ಒಂಚೂರು ಜಾಗ ಇದ್ದೇ ಇರುತ್ತೆ. ಸೊ ಈ ಥರ ಜಾಗ ನಿಮ್ಗೆ ಅಲ್ಲಿ ಸಿಕ್ಕಿದಾಗ ಇದೇನು ಗ್ಯಾಪ್ ಇರುತ್ತೆ, ಈ ಗ್ಯಾಪಲ್ಲಿ ನಾವು ಏನಾದರೂ ತುಂಬಿದ್ರೆ ಮಾತ್ರ ನಮಗೆ ಏನು ಪದಾರ್ಥ ಇರುತ್ತೋ ಅದು ಗಟ್ಟಿ ಇರುತ್ತೆ. ನೀವು ಪೂರ್ತಿ ಒಂದು ಬಂಡೆ ಅಥವಾ ಏನಾರು ಕಲ್ಲು ತೊಗೊಂಡಾಗ ಅದು ಎಷ್ಟು ಗಟ್ಟಿ ಇರುತ್ತೆ, ಯಾಕಂದರೆ ಅದ್ರ ಮಧ್ಯದಲ್ಲಿ ಗ್ಯಾಪ್ಗಳು ಇರೋದಿಲ್ಲ, ಅಂದರೆ ಜಾಗ ಇರೋದಿಲ್ಲ ಮಧ್ಯದಲ್ಲಿ. ಜಾಗ ಇತ್ತು ಅಂದರೆ ಆ ಬಂಡೆನ ತುಂಬ ಸುಲಭವಾಗಿ ನಾವು ಅದನ್ನ ಪುಡಿ ಮಾಡಿಬಿಡ್ಬೋದು. ಅದೇ ರೀತಿಲಿ ಈ ಜಲ್ಲಿಗಳ ಮಧ್ಯನೂ ಜಾಗ ಇರೋದ್ರಿಂದ ಅದು ಜಾಗನ ತುಂಬಬೇಕು ನಾವು. ಸೊ ಅದನ್ನು ತುಂಬೋ ಅಂಥ ಕೆಲಸ ಮಾಡೋದೇ ನಮ್ಮ ಮರಳು. ಸೊ ಮರಳಲ್ಲಿ ಎಮ್ ಸ್ಯಾಂಡ್ ಅಂತ ನಾವು ಹೇಳ್ತೀವಿ, ಅಥವಾ ನೀವು ರಿವರ್ ಸ್ಯಾಂಡ್ ಅಥವಾ ಮರಳು ನದಿಲಿ ಸಿಗೋ ಮರಳು ಇರ್ಬೋದು, ಇಲ್ಲ ಅಂದರೆ ಎಮ್ ಸ್ಯಾಂಡ್ ಅಂತ ಒಂದು ಹೇಳ್ತೀವಿ, ಆ ಮರಳು. ಈ 2 ಮರಳನ್ನ ತೊಗೊಂಡು ನಾವು ಈ ಜಲ್ಲಿ ಜೊತೆ ಮಿಶ್ರಣ ಮಾಡಿದಾಗ ಇದು ಜಲ್ಲಿ ಮಧ್ಯೆ ಏನು ಗ್ಯಾಪ್ ಫಾರ್ಮ್ ಆಗುತ್ತೆ, ಆ ಜಲ್ಲಿಗಳ ಮಧ್ಯೆ ಏನು ಗ್ಯಾಪ್ ಬರುತ್ತಲ್ಲ, ಆ ಗ್ಯಾಪಲ್ಲಿ ನಮಗೆ ಇದು ಮರಳು ತುಂಬ್ಕೊಳ್ಳುತ್ತೆ. ಮರಳು ತುಂಬ್ಕೊಳ್ಳೋದ್ರಿಂದ ಏನಾಗುತ್ತೆ, ಈ ಜಲ್ಲಿ ಅಲುಗಾಡೋದೇ ಆಗಲಿ ಅಥವಾ ಮೂವ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆವಾಗ ನಮಗೆ ಇದು ತುಂಬ ಗಟ್ಟಿ ಆಗುತ್ತೆ. ನೆಕ್ಸ್ಟು ಇದನ್ನು ಬಿಟ್ಟು ನಮಗೆ ಇದು ಕಲ್ಲಿನ ಪುಡಿ ಮತ್ತು ಕಲ್ಲಾಯಿತು. ನೆಕ್ಸ್ಟು ನಮಗೆ ಅದನ್ನು ಇನ್ನೂ ಗಟ್ಟಿಯಾಗಿ ಅದೇ ಜಾಗದಲ್ಲಿ ಹಂಗೆ ಹಿಡ್ಕೊಂಡು ನಿಂತ್ಕೋಬೇಕಪ್ಪ ಅಂತ ಬಂದಾಗ ನಾವು ಸಿಮೆಂಟನ್ನು ಮಿಶ್ರಣ ಮಾಡಿರ್ತೀವಿ. ಸಿಮೆಂಟ್ ಜೊತೆಲೇ ನಾವು ನೀರು ಹಾಕಿರ್ತೀವಿ. ಯಾಕೆಂದರೆ ಸಿಮೆಂಟಲ್ಲಿರೋವಂಥ ಇದನ್ನು ಪದಾರ್ಥಗಳು ರಿಯಾಕ್ಟ್ ಆಗಿಬಿಟ್ಟು ಅದ್ರ ಜೊತೆ ಅದು ಕಂಪ್ಲೀಟಾಗಿ ಬಾಂಡಿಂಗ್ ಕೊಟ್ಟು ಇನ್ನೂ ನೀವು ಗಟ್ಟಿ ಆಗಬೇಕು. ಆ ಗಟ್ಟಿ ಆಗೋ ಕೆಲಸ ಮಾಡೋದೇ ನಮಗೆ ಸಿಮೆಂಟು ಮತ್ತು ನೀರು. ಸೊ ಪ್ರತಿಯೊಂದು ಈಗ ಜಲ್ಲಿಗಳ ಮಧ್ಯೆ ಇರೋ ಗ್ಯಾಪಲ್ಲಿ ಅಥವಾ ಏನು ಸಂಧಿ ಇರುತ್ತೆ, ಆ ಸಂಧಿಗೊಂದಿಲ್ಲಿ ನಮಗೆ ಮರಳು ತುಂಬಿಕೊಡುತ್ತೆ. ಆ ಮರಳು ಮತ್ತು ಜಲ್ಲಿ ಎರಡನ್ನೂ ಸೇರಿಸಿ ಒಂದೇ ಪದಾರ್ಥನಾಗಿ ಮಾಡೋದು ಸಿಮೆಂಟು ಅದನ್ನು ಆ ಕೆಲಸ ಮಾಡುತ್ತೆ. ಸೊ ಇದಿಷ್ಟನ್ನು ನಾವು ಒಂದೇ ಪದಾರ್ಥ ಅಂತ ತೊಗೊಂಡಾಗ ಆವಾಗಲೇ ಬರೋದು ನಮಗೆ ಕಾಂಕ್ರೀಟ್ ಅನ್ನೋ ಒಂದು ಪ್ರಾಡಕ್ಟ್. ಈ ಪ್ರಾಡಕ್ಟನ್ನ ನಾವೇನು ಮಾಡ್ಬೋದು, ಎಷ್ಟು ಗಟ್ಟಿ ಮಾಡಬೇಕೋ ಅದಕ್ಕೆ ನಾವೇನು ಮಾಡ್ತೀವಿ, ಜಲ್ಲಿ, ಮರಳು, ನೀರು ಮತ್ತು ಸಿಮೆಂಟು ಅದನ್ನು ವ್ಯತ್ಯಾಸ ಮಾಡ್ತಾ ಹೋಗ್ತೀವಿ. ಅದನ್ನೇ ನಾವು ಗ್ರೇಡ್ ಆಫ್ ಕಾಂಕ್ರೀಟ್ ಅಂತ ಹೇಳ್ತೀವಿ. ಅದು ನಿಮಗೆ ಮುಂದೆ ಬರೋ ವೀಡಿಯೋಸಲ್ಲಿ ನಾವು ನಿಮ್ಗೆ ಹೇಳ್ತೀವಿ ಏನು ಅಂತ. ಸೊ ಈಗ ನಾನು ನಿಮ್ಗೆ ತಿಳಿಸಿರೋದೇನೆಂದರೆ, ಈ ಕಾಂಕ್ರೀಟ್ ಅನ್ನೋದು ಹೇಗೆ ಉತ್ಪತ್ತಿ ಆಯಿತು, ಏನಕ್ಕೋಸ್ಕರ ಬಂತು ಅನ್ನೋ ವಿಚಾರ ನಾನು ನಿಮ್ಗೆ ತಿಳಿಸಿದ್ದೀನಿ. ಮತ್ತು ಈ ಕಾಂಕ್ರೀಟ್ ಅನ್ನೋದು ಏನಕ್ಕೆ ಅಷ್ಟೊಂದು ನಮಗೆ ಪ್ರಾಮುಖ್ಯವಾದದ್ದು ಅಂದರೆ, ನಾವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಇದನ್ನು ತುಂಬ ಸುಲಭವಾಗಿ ಎತ್ಕೊಂಡು ಹೋಗ್ಬೋದು, ಇಡ್ಬೋದು, ಕಾಂಪ್ಯಾಕ್ಟ್ ಮಾಡ್ಬೋದು. ಕಾಂಪ್ಯಾಕ್ಟ್ ಅಂದರೆ ಗಟ್ಟಿ ಮಾಡ್ಬೋದು. ಮತ್ತು ಅದೇ ಆಕಾರಕ್ಕೆ ನಾವು ಯಾವ ಆಕಾರ ಬೇಕೋ ಆ ಆಕಾರಕ್ಕೆ ಆದಷ್ಟು ಬೇಗ ನಮಗೆ ಸುಲಭವಾಗಿ ಮಾಡುವಂಥ ಕೆಲಸ ಮಾಡೋದೇ ಕಾಂಕ್ರೀಟು. ಅದೇ ನೀವು ಇದ್ರ ಬದಲು ನೀವು ಕಲ್ಲನ್ನು ತೊಗೊಂಡೋಗಿ ಇಡ್ತೀವಿ ಅಂದಾಗ ಆ ಆಕಾರಕ್ಕೆ ಆಗಲಿ, ಯಾವ ಆಕಾರ ಬೇಕೋ ಆ ಆಕಾರಕ್ಕೆ ನಾವು ಮಾಡಬೇಕು ಅಂದಾಗ ಬಹಳಷ್ಟು ಸಮಯ ತಗೊಳುತ್ತೆ. ಅದಕ್ಕಾದಷ್ಟೇ ಒಂದು ಲೇಬರ್ ಅಥವಾ ನೀವು ಇದನ್ನು ಕೆಲಸಗಾರರು ಏನಿರ್ತಾರೋ ಅದು ಅಷ್ಟೇ ಜಾಸ್ತಿ ತೊಗೊಳುತ್ತೆ. ಮತ್ತು ಆ ಹೈಟಿಗೆ ಅಥವಾ ಏನಾದರೂ ಎತ್ತರಕ್ಕೆ ನಾವು ತೊಗೊಂಡೋಗಿ ಅದನ್ನು ಇಡಬೇಕು ಅಂದಾಗಲೂ ಬಹಳಷ್ಟು ಪರಿಶ್ರಮ ಆಗುತ್ತೆ. ಸೊ ಅದಕ್ಕೆ ನಮಗೆ ಕಲ್ಲಿಗಿಂತ ಕಾಂಕ್ರೀಟು ಈಗಿನ ಕಾಲದಲ್ಲಿ ಬಹಳಷ್ಟು ಉಪಯೋಗ ಬರ್ತಾ ಇರುವಂಥ ಪದಾರ್ಥವಾಗಿದೆ. ಇದಿಷ್ಟು ನಿಮಗೆ ನಾನು ಕಾಂಕ್ರೀಟ್ ಬಗ್ಗೆ ಹೇಳಿದ್ದಾಯಿತು. ಇನ್ನು ನಿಮಗೆ ಏನಾದರೂ ಡೌಟ್ಗಳಿರ್ಬೋದು ಅಥವಾ ಏನಾದರೂ ಅನುಮಾನ ಇರ್ಬೋದು, ಇಲ್ಲ ಇದರಲ್ಲಿ ಏನಾದಪ್ಪ ಈ ಥರ ಇದೆ, ಇನ್ನೂ ಏನಾದರೂ ನಾವು ತಿಳ್ಕೊಬೇಕಿತ್ತು ಅಂತ ಏನಾದ್ರು ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನೇನಾದರೂ ಇತ್ತು ಅಂದರೆ ನೀವು ನಮಗೆ ಮೆಸೇಜ್ ಕಳಿಸ್ಬೋದು. ನಮ್ಮ ನಂಬರು ಯಾವಾಗಲೂ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನಮಗೆ ಕಾಲ್ ಮಾಡ್ಬೋದು. ಬಹಳಷ್ಟು ಜನ ನೀವು ನಮಗೆ ಕಾಲ್ ಮಾಡ್ತಾಯಿದ್ದೀರಾ, ವಿಚಾರಗಳು ಕೇಳಿ ತಿಳ್ಕೊಳ್ತಾ ಇದ್ದೀರಾ. ಸೊ ಆದಷ್ಟು ನೀವು ಏನೇ ಇದ್ರೂ ನಮ್ಮನ್ನು ಕೇಳಿ ತಿಳ್ಕೊಳ್ಳಿ. ನಮ್ಮಿಂದ ಯಾವತ್ತೂ ಏನಾದರೂ ನಿಮಗೆ ಸಹಾಯ ಬೇಕು ಅಂದರೆ ನೀವು ನಮ್ಮನ್ನು ಕೇಳ್ಬೋದು. ನಾವು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಆದಷ್ಟು ರೆಡಿ ಇರ್ತೀವಿ. ಧನ್ಯವಾದ.